ನೋಡು, ನನಗೊಬ್ಬ ಮಗ ಇದ್ದ ಅಮಿತ್. 1 ವರ್ಷದ ಹಿಂದೆ ಅವ್ನು ಸತ್ತೋದ. ನನ್ಗೆ ಹೆಂಡತಿ ಇದ್ದಾಳೆ, ಇಂಜಿನಿಯರ್ ಓದ್ತಾರ ಮಗ ಇದ್ದಾನೆ, ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ನಿನ್ನೆರಳು ನಮ್ಮ ಮೇಲೆ ಬೀಳ್ತಾ ಇದ್ರೆ ಸಾಕು. ನಿನ್ನಂತ ಒಂದಿಷ್ಟು ಕಚ್ಚಡಗಳಿಂದ ಮುಸಲ್ಮಾನರಿಗೆ ಅವಮಾನ. एक बात समझ ले, ये मट्टी हमारा है. खुदा की कसम, ನಾನು ಸಾಯೋದಿಲ್ಲೇನೆ. ನಾನು ಸತ್ತಾಗ ಕೂಡ ನಾನು ನೋಡಕ್ಕೂ ಬರಬೇಡ. क्यों फिर आया रे? तो फरा थोड़ा मुझे बोलने दो ना। नको नको कुछ मत बोलना, तेरा फरा मर गई। देखो नेक्स्ट मंथ मेरा शादी है, ये कच्चा खानदान के लड़का का साथ, नाम मुन्नफ। तेरा जैसे वो कोई टेररिस्ट नहीं। ये अल्लाह, मेरे सामने एक टेररिस्ट, थू, ये भी एक जिंदगी। ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ ಹಮೀದ್. ನನ್ನ ಜೊತೆಲಿ ಪೋಟಿಗೆ ಬಿದ್ದು ಓದ್ತಿದ್ದಿದ್ದು ಹಮೀದ್, ಇಂಜಿನಿಯರಿಂಗ್ನಲ್ಲಿ ಟಾಪರ್ ಆಗಿದ್ದು ಹಮೀದ್, ನಮ್ಮ ಜೊತೆಲೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಿದ್ದು ಹಮೀದ್, ನಮ್ಮ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು ಹಮೀದ್. ಆದರೆ ಇವತ್ತು ಟೆರರಿಸ್ಟ್ ಹಮೀದ್. ಗಣೇಶ್, ನೀನೇನು ಹೇಳಬೇಡ ಹಮೀದ್. ನೀನು ಏನೇ ಹೇಳಿದ್ರು ಇವತ್ತು ಜಗತ್ತು ಗುರ್ಸೋದು ನಿನ್ನ ಒಬ್ಬ ಟೆರರಿಸ್ಟ್ ಅಂತ. ನಾನು ಗೌತಮ್ ಮನು ಒಟ್ಟಿಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರೋ ಟೆರರಿಸ್ಟ್ ಫ್ರೆಂಡ್ಸು ಅಂತ ನಮ್ಮನ್ನು ಗೇಲಿ ಮಾಡ್ತಾರೆ ಕಣೋ. ಇಷ್ಟೇ ಯಾಕೆ, ನಮ್ಮ ಮನೆ ಕುಟುಂಬ ಮತ್ತು ಪೊಲೀಸ್ನವರು ಕೂಡ ನಮ್ಮನ್ನ ಟೆರರಿಸ್ಟ್ ಅಂತ ಅನುಮಾನಿಸ್ಬೋದಪ್ಪ. ನಾನಿನ್ನು ಬರ್ತೀನಿ. अस्सलाम वालेकुम। वालेकुम अस्सलाम। अस्सलाम वालेकुम। ऑपरेशन भी 1 घंटे में ख़त्म हो जाएगा। जी हाँ, उसके बाद हम तीनों बेंगलुरु छोड़ के निकल जाएंगे। जी जी, कुछ नहीं, सब ठीक है, नो प्रॉब्लम, मैं संभाल लूँगा। खुदा हाफ़िज़। अमित, ಫೈರೋಜ್, ಕನ್ನಡದಲ್ಲಿ ಮಾತಾಡು, ಉರ್ದಲ್ಲಿ ಮಾತಾಡೋದು ಬೇಡ. ಥ್ಯಾಂಕ್ಸ್ ಫೈರೋಜ್ ಬಂದಿದ್ದಕ್ಕೆ. ಯಾರು ಅವರೆಲ್ಲ ಟೆರರಿಸ್ಟ್ಗಳ? ಯಾ ಅಲ್ಲಾಹ್! ನೋಡು ಫೈರೋಜ್, ಇದು ನಮ್ಮ ದೇಶ ಅಲ್ಲ. ಕಿಸ್ಸೆ ಬೋಲಾರೆ, ಇದು ನಮ್ಮ ದೇಶ ಅಲ್ಲ ಅಂತ. ಹಿಂದೂಗಳಿಗೆ ಈ ದೇಶ ಎಷ್ಟು ಪವಿತ್ರನೋ, ಮುಸಲ್ಮಾನರಿಗೂ ಈ ದೇಶ ಅಷ್ಟೇ ಪವಿತ್ರ. ಮೆಕ್ಕಾ ಮದೀನಾ ಎಷ್ಟು ಪವಿತ್ರನೋ, ಈ ಭೂಮಿನೂ ಅಷ್ಟೇ ಪವಿತ್ರ. ಇಲ್ಲಿ ನಮ್ಮನ್ನ ಸೆಕೆಂಡ್ ಕ್ಲಾಸ್ ಸಿಟಿಜನ್ಸ್ ಥರ ನೋಡ್ತಾರೆ ಫೈರೋಜ್. ವಾಪಸ್ ತಗೋ ಈ ಮಾತನ್ನ. ಅದೇ ಸತ್ಯ ಆಗಿದ್ರೆ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾ ಇರಲಿಲ್ಲ, ನಾನು ಇನ್ಫೋಸಿಸ್ನಲ್ಲಿ ಕೆಲಸದಲ್ಲಿ ಇರ್ತಾ ಇರಲಿಲ್ಲ. ಅಮೀರ್ ಖಾನು, ಶಾರುಖ್ ಖಾನ್ಗಳು ಚಿತ್ರಗಳನ್ನ ಹಿಂದೂಗಳು ನೋಡಲಿಲ್ಲ ಅಂದರೆ ಅವ್ರು ಇವತ್ತು ಸೂಪರ್ ಸ್ಟಾರ್ಗಳಾಗ್ತಾ ಇರಲಿಲ್ಲ. ಮುಸ್ಲಿಮ್ಸನ್ನ ಕ್ರಿಕೆಟಿಗೆ ಸೇರಿಸ್ಕೊಳ್ಳಿಲ್ಲ ಅಂದಿದ್ರೆ ಜಾಹಿರ್ ಖಾನು, ಫಟಾನು ಒಳ್ಳೆ ಆಟಗಾರ ಆಗ್ತಾ ಇರಲಿಲ್ಲ. ಇದು ದೊಡ್ಡವ್ರ ಮಾತಾಯಿತು. ಅದೇ ಸಾಮಾನ್ಯ ಮುಸ್ಲಿಮರು ಹೇಗಿದ್ದಾರೆ ಹೇಳು? ಶಾರುಖ್, ಅಮೀರ್ ಖಾನ್ ಸಿನಿಮಾಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡೋ ಹಿಂದೂಗಳು ಅದೇ ಸಾಮಾನ್ಯ ಮುಸ್ಲಿಮ್ ಎಷ್ಟು ಹೇಳಿದ್ರೆ ಒಂದು ಮನೆ ಬಾಡಿಗೆ ಕೊಡ್ತಾರೆ. ಇರ್ಫಾನ್, ಜಹೀರ್ ಖಾನ್ ವಿಕೆಟ್ ಕಿತ್ತ ಕುಣಿಯೋ ಹಿಂದೂಗಳು
ಇಲ್ಲಿ ಸಾಮಾನ್ಯ ಮುಸ್ಲಿಂ ಗಡ್ಡ ಬಿಟ್ಟರೆ ಸಾಕು ಸಾಬಿ ನೀನು ಯಾವಾಗ ಟೆರರಿಸ್ಟ್ ಅದೆಂದು ಗೇಲಿ ಮಾಡಿ ನಗ್ತಾರೆ. ಇಲ್ಲ ಫೈರೋಜ್, ಇದು ನಮ್ಮ ದೇಶ ಅಲ್ಲ. ಹೆಸರಿಗೆ ಮಾತ್ರ ಇದು ಸೆಕ್ಯುಲರ್ ಕಂಟ್ರಿ, ಆದರೆ ಇದು ಹಿಂದೂಗಳ ದೇಶ. ಆಯಿತು, ಇಂಡಿಯಾ ಸೆಕ್ಯುಲರ್ ಕಂಟ್ರಿ ಅಲ್ಲ ಅಂತಲೇ ಇಟ್ಕೊಳ್ಳೋಣ. ಯಾವ ಮುಸ್ಲಿಂ ದೇಶ ಸೆಕ್ಯುಲರ್ ಆಗಿದೆ ಹೇಳು ನೋಡೋಣ. ದೇಖೋ ಅಮಿತ್, ನಾನು ಗಿರಿನಗರದಲ್ಲಿ ಮನೆ ಮಾಡಿದ್ದೀನಿ. ನನ್ನ ಸುತ್ತಮುತ್ತ ಹಿಂದೂಗಳೇ ಇದ್ದಾರೆ. ನಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಮೊದಲು ಮನೆ ಕೊಡಲಿಲ್ಲ. ಆದರೆ ನಾನೊಬ್ಬ ಒಳ್ಳೆ ಮುಸ್ಲಿಂ ಅಂತ ಗೊತ್ತಾದ ಮೇಲೆ ನನಗೆ ಮನೆ ಕೊಟ್ಟರು. ಏಕ್ ಬಾತ್ ಸಮಜ್ಲೆ, ಏಕ್ ಅಚ್ಚಾ ಮುಸಲ್ಮಾನ್ ಏಕ್ ಅಚ್ಚಾ ಇನ್ಸಾನ್ ಹೋತಾ ಹೈ. ನಿಮ್ಮಂಥವರಿಂದ ನಮ್ಮಂಥ ಮುಸಲ್ಮಾನರು ಇವತ್ತು ಈ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಹೌದು, ನೀನು ಹೇಗೆ ಟೆರರಿಸ್ಟ್ ಆದೆ? ನಾನು BE ಮುಗಿಸ್ಕೊಂಡು ಕೆಲಸಕ್ಕೆಂದು ಡೆಲ್ಲಿಗೆ ಹೋದ್ಮೇಲೆ ನನಗೆ ನ್ಯೂ ಡೆಲ್ಲಿಯಲ್ಲಿ ಯಾರೂ ಬಾಡಿಗೆ ಮನೆ ಕೊಡಲಿಲ್ಲ. ಕೊನೆಗೆ ನಮ್ಮ ಮುಸ್ಲಿಂ ಅನ್ನೋರು ಇರೋ ಕಡೆ ಬಾಡಿಗೆ ಮನೆ ಮಾಡ್ಕೋಬೇಕಾಗಿ ಬಂತು. ಅಲ್ಲೇ ನನಗೆ ಉತ್ತರ ಪ್ರದೇಶದ 4 ಜನ ಹುಡುಗರು ಪರಿಚಯ ಆಯಿತು. ಅವರು ಜಿಹಾದಿಗಳ ಜೊತೆ ಪರಿಚಯ ಮಾಡಿಸಿದ್ರು. ಅದರಲ್ಲಿ ನಂತರನೇ ಇಂಜಿನಿಯರಿಂಗ್ MBA ಹೀಗೆ ತುಂಬಾ ಓದ್ಕೊಂಡಿದ್ದಂಥ ಹುಡುಗರಿದ್ರು. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಿಲ್ಲದೆ ಬದಲಾಗ್ಬಿಟ್ಟೆ. ಈ ದೇಶದ ಮೇಲೆ, ಜನರ ಮೇಲೆ ಕೋಪ ಅಸೂಯೆ ಶುರುವಾಯಿತು. ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಹೇಗೆ ನಮ್ಮ ನೆಟ್ವರ್ಕ್ ಬರಬೇಕು, ಇದಕ್ಕೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಡೋಕ್ಕೆ ಶುರು ಮಾಡಿದೆ. ಬಟ್ ಬ್ಯಾಡ್ ಲಕ್, ಲಾಸ್ಟ್ ಇಯರ್ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆದಮೇಲೆ ಪೊಲೀಸರ ಅನುಮಾನಕ್ಕೆ ನಮ್ಮ ಮೇಲೆ ಹುಡುಗರನ್ನ ಅರೆಸ್ಟ್ ಮಾಡಿದಾಗ ನನ್ನ ಹೆಸರು ಹೇಳಿಬಿಟ್ರು. ಆಮೇಲೆ ತಲೆ ಮರೆಸ್ಕೊಂಡ್ಬಿಟ್ಟೆ. ಸರಿ, ನೀನೀಗ ಇವಾಗ ಇಲ್ಲಿಗೆ ಬಂದಿದ್ದು? ಅದು ಏನಿಲ್ಲ ಬಿಡು. ಸರಿ, ನಾನು ಇನ್ನೊಮ್ಮೆ ಸಿಗ್ತೀನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ. ಬೋಲೋ ಅಲೀಂ. ಕ್ಯಾ ಅಮಿತ್, ನಿಂತ್ಕೊ ಒಂದು ನಿಮಿಷ. ಬೋಲೋ. ಅಚ್ಚಾ ರಖ್ ದೂಂ. ನೀನು ಇಲ್ಲಿಗೆ ಬಂದಿದ್ದು ಬಾಂಬ್ ಬ್ಲಾಸ್ಟ್ ಮಾಡೋದಿಕ್ಕಾ? ಗಾಂಧಿ ಬಜಾರ್, ಜಯನಗರ ಕಾಂಪ್ಲೆಕ್ಸ್, KR ಮಾರ್ಕೆಟ್ ಬಾಂಬ್ ಬ್ಲಾಸ್ಟ್ ಆಗಿದೆ. 150 ಜನ ಸತ್ತೋಗಿದ್ದಾರೆ. ಹಿಂದೂಗಳಲ್ಲದೆ ನಮ್ಮ ಮುಸಲ್ಮಾನರು ಸತ್ತೋಗಿದ್ದಾರೆ. ಅಷ್ಟೇ ಯಾಕೆ, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ತಂಗಿ ಸತ್ತೋಗಿದ್ದಾರೆ. ಈಗ ನನಗೆ ಅಲಿಂ ಫೋನ್ ಮಾಡಿ ಹೇಳ್ದ, ಇಷ್ಟ ಯಾಕೆ ನಿನ್ನ ತಮ್ಮನ್ನು ಒಂದು ಬಾಂಬ್ ಬಿಟ್ಟು ಬಂದ್ಬಿಡು. जल्दी आओ, जल्दी आओ, जल्दी आओ, जल्दी आओ यार.